ಎಸ್, ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಇದೆ. ಕ್ಯಾಬಿನೆಟ್ ಬಗ್ಗೆ ಮಾಧ್ಯಮಗಳಲ್ಲೇ ಬರ್ತಾ ಇದೆ, ಸಂಭಾವ್ಯ ಅಂತ ಮಾಧ್ಯಮಗಳಲ್ಲಿ ಬರೆದುಕೊಂಡಿದ್ದಾರೆ. ನಾಗೇಂದ್ರ ಕ್ಯಾಬಿನೆಟ್ ಸೇರ್ಪಡೆ ತಕ್ಷಣಕ್ಕಿಲ್ಲ, ಮುಂದಿನ ದಿನಗಳಲ್ಲಿ ನಾಗೇಂದ್ರ ಸಂಪುಟ ಸೇರಬಹುದು, ಆದ್ರೆ ನಾವು ಸಂಪುಟ ವಿಸ್ತರಣೆ ಮಾಡ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆಯ ಕುರಿತಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ, ಅದರ ಜೊತೆಗೆ ಸಂಪುಟ ವಿಸ್ತರಣೆ ಆಗತ್ತಾ, ಪುನರ್ರಚನೆ ಆಗತ್ತಾ, ಈ ಚರ್ಚೆ ಬಹಳ ಜೋರಾಗಿತ್ತು. ಆಕಾಂಕ್ಷಿಗಳ ಪಟ್ಟಿ ಕೂಡ ಜೋರಾಗ್ತಾ ಇತ್ತು. ಈ ನಡುವೆ ಸಿಎಂ ಕೊಟ್ಟಂತಹ ಸ್ಪಷ್ಟನೆ ಇದು, ಸದ್ಯಕ್ಕಿಲ್ಲ ಸಂಪುಟ ಪುನರ್ರಚನೆ ಅಂತ. ನೀವೇ ಬರ್ದಿರೋದು, ನೀವು ಉತ್ತರ ಕೊಟ್ಟಿಲ್ಲ. ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ. ನೀವು ಉತ್ತರ ಕೊಟ್ಟಿದ್ದೀರಿ. ನಿಮ್ಗೆ ಎಲ್ಲಿ ಸಿಕ್ತು ಗೊತ್ತಿಲ್ಲ ನನಗೆ. ನ್ಯೂಸ್ ಎಲ್ಲಿ ಸಿಕ್ತು ನಿಮ್ಗೆ? ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನ ತಗೊಳ್ತಾರೆ ಅನ್ಸಿದ್ವಿ ಸರ್. ತಕತೀವಿ, ಬಟ್ ನಾಟ್ ಇಮಿಡಿಯೇಟ್ಲಿ. ಓಕೆ ಸರ್. ಕೆಪಿಸಿಸಿ ಅಧ್ಯಕ್ಷರು ಸರ್, ಅದೇ ನಿನ್ನೆ ರಾಜಣ್ಣ ಅವರು ಅದೆಲ್ಲ ಕೇಳಪ್ಪ. ಅಲ್ಲಿ ನಾನೆಲ್ಲ ಪಾರ್ಟಿ ಕೇಳಿ, ನೀವೇ ಬರ್ದಿರೋದು, ನೀವು ಉತ್ತರ ಕೊಟ್ಟಿದ್ದೀರಿ. ನಾವು ಮಾಡ್ತಾ ಇಲ್ಲ. ಈಗ ನೀವೇ ಬರ್ಕೊಂಡಿರೋದಲ್ವಾ, ಸಂಭಾವನೀಯ ಅಂತ ಬರ್ಕೊಂಡಿದ್ದೀವಿ. ನೀವು ಉತ್ತರ ಕೊಟ್ಟಿದ್ದೀರಿ. ನಿಮ್ಗೆ ಎಲ್ಲಿ ಸಿಕ್ತು ಗೊತ್ತಿಲ್ಲ ನನಗೆ. ನ್ಯೂಸ್ ಎಲ್ಲಿ ಸಿಕ್ತು ನಿಮ್ಗೆ? ನಾಗೇಂದ್ರ ಅವ್ರನ್ನೇನೋ ಒಬ್ಬರನ್ನ ತಗೊಳ್ತಾರೆ ಅನ್ಸಿದ್ವಿ ಸರ್. ತಕತೀವಿ, ಬಟ್ ನಾಟ್ ಇಮಿಡಿಯೇಟ್ಲಿ. ಓಕೆ ಸರ್. ಕೆಪಿಸಿಸಿ ಅಧ್ಯಕ್ಷರು ಸರ್, ಅದೇ ನಿನ್ನೆ ರಾಜಣ್ಣ ಅವರು ಅದೆಲ್ಲ ಕೇಳಪ್ಪ. ಅಲ್ಲಿ ನಾನೆಲ್ಲ ಪಾರ್ಟಿ ಕೇಳಿ, ನೀವೇ ಬರ್ದಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಅಂತ ಹೇಳ್ತಿದ್ದಂತೆ ಒಂದಷ್ಟು ಆಕಾಂಕ್ಷಿಗಳು ಸಹ ಈಗ ಅಲರ್ಟ್ ಆಗಿದ್ರು. ಈಗ ನೋಡಿದ್ರೆ ಸಿದ್ದರಾಮಯ್ಯನವರು ಈ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ. ಶ್ವೇತಾ, ಕಳೆದ 3 ದಿನಗಳಿಂದಲೂ ಕೂಡ ಸಂಪುಟ ವಿಸ್ತರಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೆ ನಾಗೇಂದ್ರ ಅವರ ಸಂಪುಟ ಸೇರ್ಪಡೆ, ಈ ವಿಚಾರಗಳು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದ್ವು, ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ವಲಯದಲ್ಲಿ. ಅವರ ಆಪ್ತರ ವಲಯಗಳಲ್ಲಿ, ಅಂದ್ರೆ ಸಚಿವರ ಆಪ್ತರ ವಲಯ ಇರ್ಬೋದು, ಸಿಎಂ ಆಪ್ತರ ವಲಯ ಇರ್ಬೋದು, ಇದರ ಬಗ್ಗೆ ಮಾತುಕತೆ ನಡೆಸಿದಾಗ ವಿಸ್ತರಣೆ ಆಗುತ್ತೆ ಅನ್ನುವಂತ ಒಂದು ವಿಚಾರಕ್ಕೆ ರೆಕ್ಕೆ ಪುಕ್ಕ ಕೂಡ ಬಂದಿತ್ತು. ಆದ್ರೆ ಇವತ್ತು ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ಬಳಿಕ ಒಂದು ಸ್ಪಷ್ಟವಾದ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಂಪುಟ ಅನ್ನುವಂಥದ್ದು ಮಾಧ್ಯಮಗಳು ನೀವು ಮಾಡಿರೋದು, ನಾನು ಮಾಡಿಲ್ಲ, ಆದ್ರೆ ಸಂಪುಟ ವಿಸ್ತರಣೆ ಈಗ ಇಲ್ಲ ಅಂತ ಹೇಳುವ ಮೂಲಕ ಆಕಾಂಕ್ಷಿಗಳ ಒಂದು ಇದಕ್ಕೆ ತಣ್ಣೀರು ಎರಚಿದಂತಂತೂ ಆಗಿದೆ. ಅದನ್ನ ಹೊರತಾಗಿ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಬೇಕು ಅನ್ನುವಂಥದ್ದು ಒತ್ತಡ ಇದೆಯಲ್ಲ ಅನ್ನುವಂಥ ಪ್ರಶ್ನೆಗೆ ಅವರು ಹೌದು, ಅಂದ್ರೆ ತೆಗೆದುಕೊಳ್ಳುವಂಥದ್ದು ಇದೆ, ಆದ್ರೆ ತಕ್ಷಣಕ್ಕೆ ಇಲ್ಲ ಅನ್ನುವಂಥದ್ದು. ಆದ್ರೆ ಇದಕ್ಕೆ ಹೈಕಮಾಂಡ್ಗೆ ಒಂದು ಸಮಜಾಯಿಸಿಯನ್ನು ನೀಡಿರುವುದು ಏನಂತ ಅಂದ್ರೆ, ಈಗ ಮುಂದೆ ಜನವರಿ ಫೆಬ್ರವರಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಇದೆ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದರ ಜೊತೆಗೆ ಅಧಿವೇಶನ ಇದೆ, ಮತ್ತೆ ಬಿಜೆಪಿ ಜೆಡಿಎಸ್ ಗಳಲ್ಲಿ ಸಾಕಷ್ಟು ಒಳಜಗಳ ಇದೆ. ಸೊ ಇದನ್ನ ಇಂಥ ಸಂದರ್ಭದಲ್ಲಿ ನಾವು ಕೂಡ ಸಂಪುಟ ವಿಸ್ತರಣೆ ಅಂತದಕ್ಕೆ ಕೈ ಹಾಕಿದ್ರೆ ಅದು ಬೇರೆಯದ್ದೇ ಸ್ವರೂಪ ಪಡ್ಕೊಳ್ಳುತ್ತೆ. ಹಾಗಾಗಿ ಈಗ ತಕ್ಷಣಕ್ಕೆ ಬೇಡ ಅನ್ನುವಂತಹದ್ದು ಮಾತುಕತೆ ಆಗಿದೆ ಅನ್ನುವಂಥದ್ದು ಮಾಹಿತಿಗಳಿಂದ ಲಭ್ಯ ಆಗ್ತಾ ಇರುವಂತದ್ದು, ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.